ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಯಾತ್ರಾ ವಿಡಿಯೋಸ್. ನಾವೀಗ ನೋಡ್ತಾ ಇರೋದು ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚು. ಈ ಸ್ಟ್ಯಾಚುಗೆ ನಾವು ಬ್ಯಾಂಗ್ಳೂರಿಂದ ಹೋಗೋದಾದರೆ ಸುಮಾರು 1500 ಕಿಲೋಮೀಟರ್ ದೂರ ಆಗುತ್ತೆ ಕಾರಲ್ಲಿ ಹೋಗೋದಾದರೆ. ಮತ್ತು ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ ನೋಡಿ, ನಾವು ನೋಡ್ಬೋದು ರೈಲ್ವೆ ಸ್ಟೇಷನ್. ಅದು ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚು ಹತ್ರ ಇರುವಂಥ ರೈಲ್ವೆ ಸ್ಟೇಷನ್ ಇದು. ಟ್ರೈನಲ್ಲಿ ಹೋಗೋಕ್ಕೂ ಅನುಕೂಲ ಇದೆ. ನಾವು ಕಾರಲ್ಲಿ ಹೋಗಿದ್ದೀವಿ. ಸೂರತ್ತಿಂದ ನಾವು ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚುಗೆ ಹೋಗಿದ್ದೀವಿ. ಸೂರತ್ತಿಂದ ಸುಮಾರು 160 ಕಿಲೋಮೀಟರ್ ದೂರದಲ್ಲಿ ಈ ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚು ನಾವು ನೋಡ್ಬೋದು. ನಾವೀಗ ಕಾರಲ್ಲಿ ಸ್ಟ್ಯಾಚು ಹತ್ರ ಬಂದಿದ್ವಿ ನೋಡಿ. ಇದೆ ಪಾರ್ಕಿಂಗ್. ಇದು ಇಲ್ಲಿ ಪಾರ್ಕ್ ಮಾಡಿ ಸ್ವಲ್ಪ ಮುಂದೆ ಬಂದರೆ ಈ ಥರ ನಮಗೆ ನೋಡ್ಬೋದು. ನಾವು ಹಿಂಗಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ನೋಡಿ ಅಲ್ಲಿ ಟಿಕೆಟ್ ಕೌಂಟರ್ ಕಾಣ್ತಾ ಇದೆಯಲ್ಲ, ಅದೇ ಟಿಕೆಟ್ ಕೌಂಟರ್. ಅಲ್ಲಿ ಒಂದು ಫರ್ ಹೆಡ್ಗೆ 400 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಂದು ಟಿಕೆಟು. ಆ ಟಿಕೆಟಲ್ಲಿ ನಾವು ಟಿಕೆಟ್ ತೊಗೊಂಡ್ರೆ ಬಸ್ಸಲ್ಲಿ ಸುಮಾರು ಒಂದು 8 ಕಿಲೋಮೀಟ್ರು ನಾವು ಬಸ್ಸಲ್ಲಿ ಜರ್ನಿ ಮಾಡಬೇಕಾಗ್ತದೆ. ಸ್ಟ್ಯಾಚು ಹತ್ರಕ್ಕೆ ಹೋಗ್ಬೇಕಂದ್ರೆ ಬಸ್ಸಲ್ಲಿ ಕರ್ಕೊಂಬಂದು ರಿಟರ್ನ್ ಬಿಡ್ತಾರೆ. ಮತ್ತು ನಾವು ಸುಮಾರು 600 ಅಡಿ ಇರುವಂಥ ಸ್ಟ್ಯಾಚು ಅಲ್ಲಿ ಒಂದು 80% ಗಂಟೆ ನಾವು ಸ್ಟ್ಯಾಚು ಒಳಗಡೆ ಲಿಫ್ಟ್ ಇರುತ್ತೆ, ಅಲ್ಲಿ ಗಂಟೆ ಕರ್ಕೊಂಬಂದು ಮತ್ತು ನಮಗೆ ಈ ಬಸ್ ಸ್ಟ್ಯಾಂಡ್ಗೆ ಬಿಡ್ತಾರೆ ಅವರು. ಅದಕ್ಕೆ ಟೋಟಲ್ ಎಲ್ಲ ಸೇರಿ 400 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವೀಗ ಬಸ್ಸಲ್ಲಿ ಜರ್ನಿ ಮಾಡ್ತಾಯಿದ್ದೀವಿ. ಟಿಕೆಟ್ ತೊಗೊಂಡು ಬಸ್ಸಲ್ಲಿ ಕುಂತ್ಕೊಂಡಿದ್ದೀವಿ. ಬಸ್ಸಲ್ಲಿ ಹೋಗೋವಾಗ ನಮಗೆ ಲೆಫ್ಟ್ ಆ್ಯಂಡ್ ರೈಟ್ ಸೈಡಲ್ಲಿ ಫುಲ್ ಫಾರೆಸ್ಟ್ ಕಾಣುತ್ತೆ. ನಾವು ಫಾರೆಸ್ಟಲ್ಲೇ ಸುಮಾರು ಒಂದು 8 ಕಿಲೋಮೀಟ್ರ್ ದೂರ ಫಾರೆಸ್ಟಲ್ಲೇ ಹೋಗ್ಬೇಕು ನಾವು. ನೋಡ್ತಾ ಇದ್ದೀರಲ್ಲ ನೀವು, ತುಂಬ ಚೆನ್ನಾಗಿದೆ ಫಾರೆಸ್ಟ್ ಎಲ್ಲ. ನಾವು ಸಮ್ಮರಲ್ಲಿ ಬರೋದ್ರಿಂದ ಸ್ವಲ್ಪ ಗ್ರೀನ್ರಿ ಕಮ್ಮಿ ಇದೆ. ಅದೇ ನಾವು ಮಳೆಗಾಲದಲ್ಲಿ ಬಂದರೆ ಸಖತ್ ಗ್ರೀನಾಗಿ ಕಾಣುತ್ತೆ ಇಲ್ಲೆಲ್ಲ. ನಾವು ಬಸ್ಸಲ್ಲಿ ಹೋಗೋವಾಗೇ ಸುಮಾರು ಒಂದು 2 ಕಿಲೋಮೀಟ್ರ್ ದೂರದಲ್ಲೇ ನಮಗೆ ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚು ನಮಗೆ ಕಾಣ್ತಾಯಿದೆ. ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿ ಕಾಣ್ತೈತೆ ಅಂತ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಕಾಣ್ತಾಯಿದೆ. ಮತ್ತು ನಾವು 8 ಕಿಲೋಮೀಟ್ರ್ ಜರ್ನಿ ಮಾಡಿ ಈಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಸ್ಟ್ಯಾಚು ಹತ್ರ ಇರುವಂಥ ಬಸ್ ಸ್ಟ್ಯಾಂಡು ಇದೇ ಬಸ್ ಸ್ಟ್ಯಾಂಡ್ ಇದು. ಈ ಬಸ್ ಸ್ಟ್ಯಾಂಡಲ್ಲಿ ಎಳೆದು ನಾವು ಇಲ್ಲಿಂದ ಸುಮಾರು ಒಂದು ಮುಕ್ಕಾಲು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗ್ತದೆ. ತುಂಬ ಚೆನ್ನಾಗಿದೆ. ಸೈಡಲ್ಲೆಲ್ಲ ತುಂಬ ಡೆಕೋರೇಷನ್ ಮಾಡಿದ್ದಾರೆ ಮತ್ತು ಹೋಗೋದಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಎಲ್ಲ ಅನುಕೂಲನೂ ಇದೆ. ಮತ್ತು ಯಾವುದೇ ಥರ ಲಗೇಜನ್ನ ಇಲ್ಲಿಂದ ಒಳಗಡೆ ಬಿಡೋದಿಲ್ಲ. ಮತ್ತು ಮೊಬೈಲ್ ಮತ್ತು ಕ್ಯಾಮ್ರಾ ಅಲೋ ಮಾಡ್ತಾರೆ, ತೊಂದರೆ ಇಲ್ಲ. ಯಾವುದೇ ಥರ ದೊಡ್ಡದಾಗಿರುವಂಥ ಬ್ಯಾಗ್ಗಳನ್ನ ಅಲೋ ಮಾಡೋದಿಲ್ಲ. ನೋಡ್ತಾ ಇದ್ದೀರಲ್ಲ ಎಲ್ಲನೂ, ಇದೇ ಬಸ್ ಸ್ಟ್ಯಾಂಡ್ ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚು ಹತ್ರ ಇರುವಂಥ. ಇಲ್ಲಿ ಕರ್ಕೊಂಬಂದು ಬಸ್ಸಲ್ಲಿ ಬಿಡ್ತಾರೆ. ಮತ್ತು ನಾವು ನೋಡ್ಕೊಂಬಂದು ಇಲ್ಲಿ ಬಂದರೆ ಬಸ್ಸಲ್ಲಿ ಮತ್ತೆ ನಾವು ಟಿಕೆಟ್ ತೊಗೊಂಡಿದ್ದೀವಲ್ಲ ಪಾರ್ಕಿಂಗ್ ಗಂಟೆ ಮತ್ತೆ ರಿಟರ್ನ್ ಫ್ರೀ ಡ್ರಾಪ್ ಇರುತ್ತೆ. ನೋಡ್ತಾ ಇರ್ಬೋದು ನಾವು ಬಸ್ ಸ್ಟ್ಯಾಂಡಿಂದ ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚು ಯಾವ ಥರ ಕಾಣ್ತಾ ಇದೆ ಅಂತ. ನಾವೀಗ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಎಂಟ್ರೆನ್ಸ್ ಸಿಗುತ್ತೆ ನೋಡಿ. ನಾವು ನೋಡ್ತಾ ಇರ್ಬೋದು ಅದೇ ಎಂಟ್ರೆನ್ಸು. ಅಲ್ಲಿ ಚೆಕಿಂಗ್ ಇರುತ್ತೆ. ಯಾವುದೇ ಥರ ಬ್ಯಾಗ್ ಲಗೇಜ್ಗಳನ್ನ ಒಳಗಡೆ ಬಿಡೋದಿಲ್ಲ. ಮತ್ತು ನಾವು ಕ್ಯಾಮ್ರಾ ಮೊಬೈಲ್ನ ಅಲೋ ಮಾಡ್ತಾರೆ, ತೊಂದರೆ ಇಲ್ಲ. ಇಲ್ಲಿಂದ ಎಂಟ್ರೆನ್ಸಿಂದ ಒಳಗಡೆ ಹೋಗ್ಬೇಕಾಗ್ತದೆ. ನಾವು ಎಂಟ್ರೆನ್ಸಲ್ಲಿ ತೊಗೊಂಡಿರೋ ಟಿಕೆಟ್ನ ಇಲ್ಲೊಂದು ಸತಿ ಮತ್ತೆ ಚೆಕ್ ಮಾಡ್ತಾ ಇದ್ದಾರೆ. ಚೆಕಿಂಗ್ ಮಾಡಿ ಒಬ್ಬೊಬ್ಬರನ್ನಾಗಿ ಒಳಗಡೆ ಬಿಡ್ತಾರೆ.
ನಾವೀಗ ಸುಮಾರು ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚ್ಯೂ ಹತ್ರ ಬಂದುಬಿಟ್ಟಿದ್ದೀವಿ. ಇನ್ನೇನು ಸ್ವಲ್ಪ ದೂರದಲ್ಲೇ ನಮಗೆ ಸ್ಟ್ಯಾಚ್ಯೂ ಕಾಣ್ತದೆ. ಎಲ್ಲ ಫ್ಲೋರಿಂಗಲ್ಲೂ ಎಕ್ಸಲೇಟರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗಿಲ್ಲ ಅಂದ್ರೂ ಅದ್ರ ಮೇಲೆ ನಿಂತ್ಕೊಂಡ್ರೆ ಕ್ಲೀನಾಗಿ ಹೋಗ್ಬೋದು. ನಾವು ನೋಡ್ತಾ ಇದ್ವಲ್ಲ, ಆ ಎದೆ ಭಾಗದಲ್ಲಿ ಒಂದು ಮಾರ್ಕ್ ಇದೆಯಲ್ಲ, ಅಲ್ಲಿ ಗಂಟ ನಾವು ಲಿಫ್ಟಲ್ಲಿ ಒಳಗಡೆ ಹೋಗ್ಬೋದು. ಕೆಳಗಡೆ ಪಾದದ ಕೆಳಗಡೆ ಒಂದು 2 ಫ್ಲೋರಷ್ಟು ಮ್ಯೂಸಿಯಂ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮ್ಯೂಸಿಯಮ್. ನೋಡಿ, ನಾವು ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚ್ಯೂನ ನೋಡ್ತಾ ಇದ್ದೀವಿ. ಈಗ ಸುಮಾರು 590 ಅಡಿ ಹೈಟ್ ಇರುವಂಥ ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚ್ಯೂ ಇದು. ಕೆಳಗಡೆ ಇರುವಂಥದ್ದು ಒಂದು ಮ್ಯೂಸಿಯಂ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಯಮ್ಮಲ್ಲಿ. ಮತ್ತು ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚ್ಯೂ ಯಾವ ಥರ ಇದ್ದರು, ಹೆಂಗೆ ಏನು ಅನ್ನೋದು ಅವ್ರದ್ದು ಸರ್ದಾರ್ ವಲ್ಲಭಾಯ್ ಹಿಸ್ಟರಿನ ಅಲ್ಲಿ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಫ್ರೀ ವಾಟರ್ ಅಂತ ಬೋರ್ಡ್ ಹಾಕಿದ್ದಾರೆ. ವಾಟರ್ ಏನೋ ಕೋಲ್ಡ್ ವಾಟರ್ ಫ್ರೀನೇ, ಆದರೆ ಬಾಟ್ಲಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು ಬಾಟ್ಲ್ 20 ರೂಪಾಯಿ ಇರೋವಂಥ ಬೆಲೆ ಇರೋವಂಥ ಬಾಟ್ಲನ್ನ 50 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದಾರೆ. ವಾಟ್ರ್ ಏನೋ ಚೆನ್ನಾಗಿದೆ, ಕೋಲ್ಡ್ ವಾಟರ್ ಫ್ರೀ ಇರುತ್ತೆ. ಬಾಟ್ಲಿಗೆ ಮಾತ್ರ ನಾವು 50 ರೂಪಾಯಿ ಕೊಟ್ಟು ಬಾಟ್ಲ್ ಪರ್ಚೇಸ್ ಮಾಡ್ಕೋಬೇಕು. ಮತ್ತು ಬೇರೆ ಆಚೆ ಕಡೆಯಿಂದ ಯಾವುದು ಈ ವಾಟರ್ ಬಾಟ್ಲನ್ನ ಅಲೋ ಮಾಡಲ್ಲ. ಯಾಕಂದರೆ ಪ್ಲಾಸ್ಟಿಕ್ ತಂದು ಇಲ್ಲಾಂದರೆ ಅಲ್ಲಿ ಗಲೀಜು ಮಾಡ್ತಾರೆ ದೇಶಕ್ಕೆ. ವಾಟರ್ ಬಾಟ್ಲನ್ನ ಅಲೋ ಮಾಡಲ್ಲ ಇಲ್ಲಿ. ನಾವು ನೋಡ್ತಾ ಇದ್ದೀವಿ ಇವಾಗ ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚ್ಯೂ. ಸುಮಾರು 590 ಅಡಿ ಹೈಟ್ ಇರುವಂಥ ಸರ್ದಾರ್ ಜಿ ವಲ್ಲಭಾಯ್ ಸ್ಟ್ಯಾಚ್ಯೂ ಇದು. ಮತ್ತು ನಾವು ಪಕ್ಕದಲ್ಲಿ ಮೆಟ್ಲಿರುವಂಥದ್ದು ಹತ್ತಿ ಮೇಲಕ್ಕೆ ಹೋಗ್ಬೋದು ಪಾದದ ಗಂಟ. ನೋಡಿ, ಇದು ಪಾದದ ಕೆಳಗಡೆ ಇರುವಂಥ ಮ್ಯೂಸಿಯಂ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಯಮ್ನ.
ಎಕ್ಸಿಬಿಷನ್ ಎಲ್ಲ ನೋಡಿಕೊಂಡು ಮತ್ತು ಎಕ್ಸ್ಲೇಟ್ರಲ್ಲಿ ಪಾದದ ಗಂಟ ನಾವು 2 ಫ್ಲೋರ್ ಇರುತ್ತೆ. 2 ಫ್ಲೋರಲ್ಲಿ ನಮಗೆ ಎಕ್ಸ್ಲೇಟರ್ ಇರುತ್ತೆ ಮತ್ತು ಸ್ಟೆಪ್ಸ್ ಇರುತ್ತೆ. ಯಾವುದ್ರಲ್ಲಿ ಬೇಕಾದರೂ ನಾವೀಗ ಎಕ್ಸ್ಲೇಟ್ರಲ್ಲಿ ಪಾದ ಗಂಟ ತಲೆಗೆ ಹೋಗ್ತಾ ಇದ್ದೀವಿ. ನೋಡಿ, ಎಕ್ಸ್ಲೇಟ್ರಲ್ಲಿ ಹೋಗ್ತಾ ನಮಗೆ ವ್ಯೂಸ್ ಈ ಥರ ನರ್ಮದಾ ನದಿ ಖಾಲಿ ಇದೆ, ನೀರು ವಾಟರ್ ಇದೆ. ನರ್ಮದಾ ನದಿ ಮಳೆ ಬಿದ್ದಾಗ ತುಂಬ ಜೋರಾಗಿ ಹರಿತದೆ, ಎಲ್ಲ ವಾಟರ್ ಫುಲ್ ಇರುತ್ತೆ. ನಾವು ನೋಡ್ತಾ ಇರ್ಬೋದು ಎಕ್ಸ್ಲೇಟ್ರಲ್ಲಿ ಈಗ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿರುವಂಥ ಪಾದದ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ನಾವೀಗ ಸ್ಟ್ಯಾಚ್ಯೂ ಹತ್ರ ಬಂದುಬಿಟ್ಟಿದ್ದೀವಿ. ಅಲ್ಲಿಂದ ನೋಡಿದ್ರೆ ನಮಗೆ ನರ್ಮದಾ ನದಿ ಡ್ಯಾಮ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅಲ್ಲಿ ನದಿಯ ಹತ್ರ ಇರುವಂಥ ಫಾರೆಸ್ಟ್ ಇದು. ನೋಡು, ಪಾದದ ಬೆರಳುಗಳು ನಾವು ಬೆರಳಷ್ಟು ಹೈಟೂ ಬರೋಕ್ಕಾಗೋದಿಲ್ಲ, ಅಷ್ಟು ಹೈಟ್ ಇದೆ. ಪಾದನೇ ನಮ್ಮಷ್ಟು ಹೈಟ್ ಬರುತ್ತೆ. ನೋಡ್ತಾ ಇದ್ದೀರಾ, ಇದು ಸುಮಾರು 3,000 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂಥ ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚ್ಯೂ. ನೋಡಿದ್ರಲ್ಲ, ಸುಮಾರು 590 ಅಡಿ ಅಷ್ಟು ಹೈಟ್ ಇದೆ. ಪ್ರಪಂಚದಲ್ಲೇ ಅತಿ ಎತ್ತರವಾದ ಸ್ಟ್ಯಾಚ್ಯೂ ಅಂದರೆ ಈ ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚ್ಯೂನೇ ಅಂತ ಅಲ್ಲಿನ ಸ್ಥಳೀಯರು ತಿಳಿಸ್ತಾ ಇದ್ದಾರೆ. ನೋಡಿ, ನಾವು ಪಾದ ಹೈಟೂ ಬರಲ್ಲ, ನಾವು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸ್ಟ್ಯಾಚ್ಯೂ ಪೂರ್ತಿ. ಮತ್ತು ಇದು ಸಿಮೆಂಟಲ್ಲಿ ಮಾಡಿರೋದಲ್ಲ, ಸಿಮೆಂಟು ಯೂಸ್ ಮಾಡಿದ್ದಾರೆ, ಆದರೆ ಜಾಸ್ತಿ ಪಂಚಲೋಹದಿಂದ ಮಾಡಿರುವಂಥ ಸ್ಟ್ಯಾಚ್ಯೂ ಇದು. ತುಂಬ ಚೆನ್ನಾಗಿದೆ ಸ್ಟ್ಯಾಚ್ಯೂ. ಎಲ್ಲರೂ ತಪ್ಪದೆ ಒಂದ್ಸತಿ ನಾವು ಹೋಗ್ಬೇಕು ಇಲ್ಲಿ. ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವೀಗ ಸರ್ದಾರ್ ವಲ್ಲಭಾಯಿ ಆ ಕಾಲದಲ್ಲಿ ಒಂದು ಮೀಟಿಂಗ್ ಯೂನಿಟಿದು ಫೋಟೋ ಹಾಕಿದ್ದಾರೆ, ನೋಡ್ತಾ ಇದ್ದೀವಿ. ಮತ್ತು ನಾವು ಲಿಫ್ಟಲ್ಲಿ ಹೋಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಲಿಫ್ಟ್ ಇದೆ ಮೇಲಕ್ಕೆ ಹೋಗೋಕ್ಕೆ. ಲಿಫ್ಟಲ್ಲಿ 45 ಫ್ಲೋರ್. ನಾವು ಲಿಫ್ಟಲ್ಲಿ ಹೋದರೆ ನಾವು ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚ್ಯೂ ಎದೆ ಭಾಗ ಸೇರ್ಕೊತೀವಿ. ಎದೆ ಭಾಗ ಗಂಟ ನಾವು ಹೋಗಿ ಅಲ್ಲಿಂದ ಇದು ಮಾಡ್ಬೋದು. ನೋಡಿ, ಯಾವ್ಯಾವ ದೇಶದಲ್ಲಿ ಎಷ್ಟೆಷ್ಟು ಹೈಟ್ ಇರುವಂಥ ಸ್ಟ್ಯಾಚ್ಯೂಗಳಿದೆ ಅಂತ ಇಲ್ಲಿ ಲಿಫ್ಟಲ್ಲಿ ಹಾಕಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ಇರೋದು ನೆಕ್ಸ್ಟ್ ಚೈನಾದಲ್ಲಿ ಬುದ್ಧಂದು 2ನೇ ಸ್ಥಾನದಲ್ಲಿದೆ. ಫಸ್ಟ್ ಸ್ಥಾನದಲ್ಲಿ ನಮ್ಮ ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚ್ಯೂ ಫೋಟೋನೇ ಇದೆ. ನೋಡ್ತಾ ಇದ್ದೀರಾ, ನರ್ಮದಾ ನದಿ ಇದು. ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಮ್ಮ ದೊಡ್ಡವರು ಹೇಳ್ತಾ ಇರ್ತಾರೆ. ನಾವು ಲಿಫ್ಟಲ್ಲಿ 45 ಫ್ಲೋರ್ ಮೇಲೆ ಬಂದುಬಿಟ್ಟಿದ್ದೀವಿ. ನೋಡಿದ್ರೆ ಇಲ್ಲಿ ಒಳಗಡೆ ಈ ಸ್ಟ್ಯಾಚ್ಯೂ ಒಳಗಡೆ ಇರುವಂಥ ಜಾಗ ಇದು. 2 ಲಿಫ್ಟ್ ಇದೆ ಪಿಲ್ಲರ್ ಥರ. ನೋಡಿ, ಇದೊಂದು ಲಿಫ್ಟು ಮತ್ತು ಈ ಕಡೆ ಒಂದು ಲಿಫ್ಟ್ ಇದೆ. ಇದು ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚ್ಯೂ ಅಲ್ಲಿ ನಾವು ಎದೆ ಭಾಗದಲ್ಲಿ ಈಗ 45 ಫ್ಲೋರ್ ಬಂದಿದ್ದೀವಿ. 45 ಫ್ಲೋರಲ್ಲಿ ನಾವು ಈ ಥರ ನೋಡ್ಬೋದು. ನೋಡಿ, ಈ ಥರ ಎಲ್ಲ ಈ ಕಬ್ಬಿಣಗಳ ರಾಡಿಂದಾನೇ ಫಿಟ್ಟಿಂಗ್ ಆಗಿರೋಂಥ ಪಂಚಲೋಹದ ಪ್ಲೇಟಲ್ಲಿ ಆ ಸ್ಟ್ಯಾಚ್ಯೂನ ರೆಡಿ ಮಾಡಿರೋದು. ನೋಡ್ತಾ ಇದ್ದೀರಲ್ಲ, ಈ ಪಿಲ್ಲರ್ಸಿಂದಾನೇ ಆ ಸ್ಟ್ಯಾಚ್ಯೂ ರೆಡಿ ಮಾಡಿ. ನಾವೀಗ ಸ್ಟ್ಯಾಚ್ಯೂ ಒಳಗಡೆ ಇದ್ದೀವಿ. ಎದೆ ಭಾಗದಲ್ಲಿ ನಾವು ಸ್ಟ್ಯಾಚ್ಯೂ ಒಳಗಡೆ ಈ ಥರ ನೋಡ್ತಾ ಇದ್ದೀರಲ್ಲ, ಆ್ಯಂಗಲ್ಸ್ ಎಲ್ಲ ಕಾಣ್ತಾವಲ್ಲ. ಈ ಆ್ಯಂಗಲ್ಸ್ ಫಿಟ್ಟಿಂಗಿಂದ ಆಚೆಗಡೆ ತಾಮ್ರದ್ದು ಪ್ಲೇಟ್ನ ನಿರ್ಮಾಣ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. 180 ಕಿಲೋಮೀಟ್ರ್ ಗಾಳಿ ವೇಗದಲ್ಲಿ ಬಂದ್ರೂ ಈ ಸ್ಟ್ಯಾಚ್ಯೂ ಏನೂ ಆಗೋದಿಲ್ಲ ಅಂತೆ, ಅಷ್ಟು ಗಟ್ಟಿಯಾಗಿ ಮಾಡಿರುವಂಥ ಸ್ಟ್ಯಾಚ್ಯೂ ಇದು. ಸುಮಾರು 3,000 ಕೋಟಿಗಿಂತ ಹೆಚ್ಚು ಖರ್ಚು ಆಗಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ನಾವು ಸುಮಾರು ಇವಾಗ ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚ್ಯೂ ಎದೆ ಭಾಗದಿಂದ ನಮಗೆ ಈ ಥರ ವ್ಯೂಸ್ ಕಾಣ್ತಾ ಇರೋದು. ಸುಮಾರು ಒಂದು 80% ಅಷ್ಟು ನಾವು ಹೈಟಲ್ಲಿದ್ದೀವಿ, ಹೈಟ್ ಬಂದುಬಿಟ್ಟಿದ್ದೀವಿ. ಹೈಟಿಂದ ನಮಗೆ ನರ್ಮದಾ ನದಿ ಈ ಥರ ಕಾಣ್ತದೆ, ನೋಡ್ತಾ ಇರ್ಬೋದು ನೀವೆಲ್ಲ. ತುಂಬ ಚೆನ್ನಾಗಿದೆ ಸ್ಟ್ಯಾಚ್ಯೂ ಇದು. ಸ್ಟ್ಯಾಚ್ಯೂ ಅಲ್ಲಿ ಮೇಲೆ ಬಂದರೆ ಏನೋ ಒಂದು ಎಷ್ಟೋ ಹೈಟಲ್ಲಿ ಹೆಲಿಕಾಪ್ಟರಿಂದ ನೋಡ್ದಂಗೆ ಆಗುತ್ತೆ. ನಮ್ಮ ಕೆಳಗಡೆ ಚಿಕ್ಕದಾಗಿ ಕಾಣುತ್ತೆ ಎಲ್ಲ. ವ್ಯೂಸ್ ಅಂತೂ ಮೇಲ್ಗಡೆಯಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇದ್ದೀರಾ, ನರ್ಮದಾ ನದಿಯಿಂದ ಪಕ್ಕದಲ್ಲಿರುವಂಥ ಗುಜರಾತಲ್ಲಿ ಸ್ಟ್ಯಾಚ್ಯೂ ಇದು. ಸ್ಟ್ಯಾಚ್ಯೂ ಎದೆ ಭಾಗದಲ್ಲಿ ನಾವು ಒಳಗಡೆ ಇದ್ದೀವಿ. ಸ್ಟ್ಯಾಚ್ಯೂ ಅಲ್ಲೇ ನಾವು
ಒಳಗಡೆ ಇರುವಂಥ ಜಾಗ ಇದು. ಸುಮಾರು 80% ಹೈಟಲ್ಲಿ ನಾವು ಇದ್ದೀವಿ ಇಲ್ಲಿ. ನಾವೀಗ ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚ್ಯೂ ಹೈಟಲ್ಲಿ ಸುಮಾರು 80% ಹೈಟಲ್ಲಿರುವಂಥ ಎದೆ ಭಾಗದಲ್ಲಿ ಓಡಾಡ್ತಾ ಇದ್ದೀವಿ ಇವಾಗ. ಒಳಗಡೆ ನಮ್ಗೆ ಇಷ್ಟು ವಿಸ್ತೀರ್ಣ ಕಾಣುತ್ತೆ, ಆಚೆಗಡೆಯಿಂದ ನಮಗೆ ಏನೋ ಅನ್ಕೊತೀವಿ. ಒಳಗಡೆ ನಮಗೆ ಇಷ್ಟು ಜಾಗ ಎದೆ ಭಾಗದಲ್ಲಿ ನಾವು ಇಷ್ಟು ಜಾಗದಲ್ಲಿ ಓಡಾಡ್ತೀವಿ ನೋಡಿ. ಮೇಲ್ಗಡೆಯಿಂದ ನಮಗೆ ಕೆಳಗಡೆಗೆ ವ್ಯೂಸ್ ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇದೆಲ್ಲ ಫಿಟ್ಟಿಂಗ್, ಕಬ್ಬಿಣದ ರಾಡ್ಗಳಿಂದ ಫಿಟ್ಟಿಂಗ್ ಆಗಿರುವಂಥ ಆಚೆಗಡೆಗೆ ಫಿಟ್ ಮಾಡಿರೋದು. ಒಳಗಡೆ ಇಷ್ಟೊಂದು ಗ್ಯಾಪ್ ಇದೆ. ಇಲ್ಲಿಗೆ 45 ಫ್ಲೋರ್ ಇದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾರೆ ನೋಡಿ. ಇದು ಲಿಫ್ಟು, ಎದೆ ಭಾಗದಿಂದ ಮೇಲಕ್ಕೆ ಕೆಳಕ್ಕೆ ಓಡಾಡೋ ಅಂಥ ಲಿಫ್ಟ್ ಇದು. 2 ಲಿಫ್ಟ್ ಇದೆ ಈ ಥರ. ನಾವು ನೋಡ್ತಾ ಇರೋದು ಅಲ್ಲಿ ನಮಗೆ ಕೆಳಗಡೆ ಕಾಣ್ತಾ ಇರೋದು ನರ್ಮದಾ ನದಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ, ನರ್ಮದಾ ನದಿ ಗುಜರಾತಲ್ಲಿ ಸಮುದ್ರದಲ್ಲಿ ವಿಲೀನ ಆಗ್ತದೆ, ಸಮುದ್ರ ಸೇರ್ಕೊತದೆ. ಈ ವಿಡಿಯೋನ ತಪ್ಪದೆ ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮಗೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗ್ತದೆ. ಎಲ್ಲರೂ ಈ ವಿಡಿಯೋನ ತಪ್ಪದೆ ನೋಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತಪ್ಪದೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.